ಕಟ್ಟಿಗೆ ಇಟ್ಟಿಗೆತ್ತು ಗಡಪಾಲ ಗಣಕತಿ ಸೌದೆ ತೌತೆತ್ತು ಕರ್ಕೊಂಡಕ್ಕೆ ಕಣ್ಣಲ್ಲ ದೊಡ್ಡ ಮರೀರಿ ಕಾಷ್ಟ ಅವೇ ಕಡಕ್ಕೆ ಕಾಟೋಗ್ಲ ಅವೇ ಬಡ ಎಲ್ಲಿಂದ ತಂದೆ ಕಾಡಿಡ್ತಿ ಎಲ್ಲಿಗೆ ಕೊಂಡು ಹೋಗುತ್ತಾ ಇದ್ದಿ ಊರಿಗೂ ಬೇರೆ ಯಾಕೆ ಮಾರಿಯರೆ ಹಾಗಿದ್ರೆ ದುಡಿದು ತಿನ್ನು ಕಣಕ್ಕೆ ಮಾರ್ದು ಬರುತ್ತೀನಿ ಶ್ರಮಜೀವಿ ಸೌದೆ ಮಾರಿ ಜೀವಿಸುವನು ಅಂದ ಬೇರೆ ಸಂತೋಷ ಯಾರಾದ್ರೂ ಪಡ್ಕೊಳ್ತಾರ ಎಂಚಿನ ಬೇಡಿಕೆ ಇರ್ತದೆ ಕಣಕ್ಕೆ ಯಾಕಾಗಿ ಪಡ್ಕೊಳ್ತಾರೆ ಗಂಜಿ ಬೇರೆ ಮೇಲೆ ಎಲ್ಲಿ ಆದ್ರೂ ಗಂಜಿಯನ್ನು ಬೇಯಿಸ್ತಾರೆ ಅಲ್ಲ ಅಕ್ಕಿಯನ್ನಾದ್ರೆ ಬೇಯಿಸ್ತಾರೆ ಗಂಜಿಯನ್ನು ಯಾರಾದ್ರೂ ಬೇಯಿಸ್ತಾರೆ ಹುಚ್ಚ ಅಲ್ಲೇ ಬೆದಂಬೋದು ಅಂಚ ಗಂಜಿನ ಬೈಪೋಣ ಗಂಜಿನ ಕೂಡ ಬೈಪೋಣ ಆಗ್ತದೆ ಮತ್ತೆ ಅವ ಬಾತೇರ ಬಂತು ಅವ ಬಂತೇರತಿ ಮತ್ತ ಮಾತಿಗೊಂದು ಮಾತು ಚಕ್ಕುಲಿಗೊಂದು ತೂತು ಊಟಕ್ಕೊಂದು ಮೊಸರು ಮಾತಿಗೊಂದು ಕೊಸರು ನೀನು ರಸಿಕನಿದ್ದೀಯ ಹಂಗೆ ಬೋರ್ಡ್ ಹಾಗಿದ್ರೆ ಗಂಜಿ ಬೈ ಪೇರ ಸರಿ ಊರಿಂದ ಕಜ್ಮಾಲ್ ಪೇರ ಕಜ್ಪ ಇನ್ನೇ 3 ವಾರದಂತಕ್ಕೆ ನೋಡಿ ಮುಕ್ಕಲವರಿಂದ ಬೆಚ್ಚ ನೀರ್ಗಾಯಿ ಪೇರ ಸರಿ ಕುಡಾಲವರಿಂದ ಎಲ್ಲ ನೀರೇನು ಕೊಡೋದು ಗೊತ್ತಾ ಇರಲ್ಲ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕೇನು ನಮ್ಮನ್ನೆಲ್ಲ ಇಂಥ ಕಟ್ಟಿಗೆಯಲ್ಲಿ ಸುಡುವುದಿಲ್ವೋ ನಮ್ಮನ್ನು ಗಂಧದ ಕಟ್ಟಿಗೆಯಲ್ಲಿ ಸುಡ್ತಾರೆ ಗಂಧದ ಕಟ್ಟಿಗೆ ಮಾತುಲ ವಾಸನೆ ವಾಸನೆ ಎಲ್ಲರೂ ವಾಸನೆ ಯಾರ ಹೆಣವನ್ನು ಸುಡುವಾಗಲೂ ಬರುವ ವಾಸನೆ ಒಂದೇ ಬ್ರಾಹ್ಮಣನಾಗಲಿ ಶೂದ್ರನಾಗಲಿ ಉಳ್ಳವನಾಗಲಿ ಇಲ್ಲದವನಾಗಲಿ ವಿದ್ಯಾವಂತನಾಗಲಿ ನಿರಕ್ಷರ ಕುಕ್ಷಿಯಾಗಲಿ ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲೂ ಬರುವ ವಾಸನೆ ಒಂದೇ ಅವ ಉಳ್ಳವಂತ ಅವನ ಹೆಣ ಸುಡುವಾಗ ಪರಿಮಳ ಬರುವುದಿಲ್ಲ ಹಾಗಿದ್ರೆ ನನ್ನನ್ನು ಗಂಧದ ಗಟ್ಟಿಗೆಯಲ್ಲಿ ಯಾಕೆ ಸುಡುವುದು ನಾವು ಜೀವನದಲ್ಲಿ ಎಲ್ಲರಿಗೂ ಪರಿಮಳವನ್ನು ಕೊಟ್ಟವರು ಹಿತವನ್ನೇ ಕೊಟ್ಟವರು ಮಡಿದ ಮೇಲೂ 4 ಮಂದಿಗಳಿಗೆ ಪರಿಮಳ ಬರಲಿ ಅಂತ ಗಂಧದ ಗಟ್ಟಿಗೆ ಮತ್ತೆ ಕೆಲವು ರಾಜಕೀಯದಕ್ಕೆ ದಾಯ ಗಂಧದ ಕಣಕ್ ಜೋಡು ಪುನಃ ಊರಿಡಿಕ್ಕ ನಾದದು ಪೋರೆ ಸಾಹಿತ್ಯ ಬುಕ್ಕಾನ ನಮಗೆ ಪರಿಮಳ ಹರಡದು 4 ಗಂಧದ ಕಣಕ್ ಅಂತ ರಾಜಕಾರಣಿ ನಾನಲ್ಲ ನಾನು ಶಿಷ್ಟ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ನಮ್ಮ ರಾಜಕೀಯ ಅಂದ್ರೆ ಹೇಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಚಿನ ಪ್ರಜೆಗಳು ಹಾಗಿದ್ರೆ ದುಡಿತಾ ಇದ್ದೆ ಯಾರಿಗಾಗಿ ದುಡಿತಾ ಇದ್ದೆ ಎಂಚಿನ ಎಂಕ್ಲ ಒಂಜಿ ತುಂಡು ಬುಡೆದ್ದಿಲ್ಲ ಅವರಿಗೆ ಮಗೆಲ್ಲ ಉಳ್ಳೇರುಂಡೆ ಏನು ಒಂಜಿ ತುಂಡು ಬುಡೆದ್ದಿಲ್ಲ ಅದೇನು ತುಂಡು ಹೆಂಡತಿ ಇಡೀ ಹೆಂಡತಿ ಸಿಗಲಿಲ್ವ ನಿನಗೆ ಅವಳಿಗೆ ಕೈ ಇಲ್ವೋ ಕಾಲು ಕೈಕಾರ ಮಾತ್ರ ಸರಿ ಉಂಡಿ ಮತ್ತೇನು ಅವನ್ನ ಪಾಪದಕ್ಕನ ಬೆಂದಿ ತಿನ್ಪುನಕನ ಎಲ್ಲೇ ಜೀವದ ಬುಡೆದಿದ್ರೆ ಅವು ತುಂಡು ಬುಡಿ ನಿಕ್ಕಲ್ನ ಮಾತ್ರ ಮಲ್ಲಕನ್ನ ಬರ್ತಿ ಜೀವದ ಮಲ್ಲ ಪಂಜ ಹೋದ್ರೆ ಅವು ಇಡೀ ಬಿಡಿ ನಿನಗೊಂದು ಕೀಳರಿಮೆ ಉಂಟು ನೀನು ಬಡವ ಪಾಪದವ ಎನ್ನುವ ಹಾಗೆ ಅದನ್ನು ಬಿಟ್ಟು ಬಿಡು ರಾತ್ರಿ ಹಗಲು ಚೆನ್ನಾಗಿ ದುಡಿ ಯಾವುದೇ ದುರಾಭ್ಯಾಸವನ್ನು ಅಂಟಿಸಿಕೊಳ್ಳಬೇಡ ಆಗ ಸ್ವಲ್ಪ ಹಣ ನಿನ್ನಲ್ಲಿ ಆಗ್ತದೆ ಆಗ ತುಂಡಾಗಿರುವಂತಹ ನಿನ್ನ ಹೆಂಡತಿ ತನ್ನಿಂದ ತಾನೇ ಇಡೀ ಆಗ್ತಾಳೆ ಬಾರಿ ಬಂಗಾಯಿ ಬದುಕೇರೆ ಯಪ್ಪ ಇರ್ಲಿ ಬಗ್ಗೆ ಬೆಂದಲ್ನ ಮುಟ್ಟಾಕಿ ಬೇರೆ ಹೆಂಡತಿ ಮಾತ್ರ ಹೆಂಡತಿ ಸಂಪಾದನೆ ಮಾಡಿದ್ಯಾರು ಹೆಚ್ಚಿನ ಸಂಪಾದನೆ ಮಗೆಯಲ್ಲೇ ಅದೇ ಸಂಪಾದನೆ ಅಂದ್ರೆ ಅದೇ ಮಗೆ ಈ ಜೀವನದಲ್ಲಿ ಸಂಪಾದನೆ ಅಂತ ಹೇಳೋದು ಯಾವುದನ್ನು ಮಕ್ಕಳನ್ನು ಬೇರೆ ಸಂಪಾದನೆ ಅಲ್ಲ ಎಷ್ಟು ಮಕ್ಕಳಿದ್ದಾರೆ ಒಬ್ಬನೇ ಮಗ ಏನು ನಿನ್ನ ಮಗನ ಹೆಸರು ಎನ್ನ ಮಗೆ ಈರೆ ನಿನ್ನ ಮಗನ ಹೆಸರೇ ಎನ್ನ ಮಗೆ ಈರೆ ನಿನ್ನ ಮಗನ ಹೆಸರೇ ಎನ್ನ ಮಗೆ ಕಾಡ್ದು ಬಿಸಾಡ್ತಾನೆ ಈಗ ಏನು ಹೇಳ್ತಾ ಇದ್ದಿ ಈರೇನ ಬಣ್ಣತ್ತನ್ನ ಮತ್ತೆ ಎನ್ನ ಮಗನ ಬುದಾರಿ ಈರಪ್ಪೆ ಮತ್ತೆ ಕಣಕದ ಬೇರೆ ಆಗ್ತದೆ ಎಲ್ಲ ನೆನ್ನಡ್ದು ಕಾಯಲ್ಲ ಕಣಕದ ಬೇರೆ ಆಗ್ತಾನೆ ಎಲ್ಲ ಗಂಡ ಕಾಲ ಈರಪ್ಪೆ ನುಲಾಯ್ಕೊಂಡ ಬಗೆಯಲ್ಲಿ ಅದಕ್ಕೆ ಅಪ್ಪನ ಬುಡ್ಡಿ ಎನ್ನ ಮಗೆ ಈರೆ ಪುನಃ ನನ್ನನ್ನು ತೋರಿಸ್ತಾ ಇದ್ದೀಯ ಈರ ಎನ್ನುವ ಹಾಗೆ ನಿನ್ನ ಮಗನ ವಿದ್ಯಾಭ್ಯಾಸ ಕೊಡಿಸಿದ್ಯಾ ಮಗನಿಗೆ ಕೊಡಿಸೋಣ ಬೇರೆ ಶಾಲೆಗಳ ಪುಣ್ಯ ಬೀಜದ ಬಾಟಿಗೆ ಕುಳ್ಳರಿಸು ಮಂದು ಜೋರು ಮಾಡಿ ಪುನಃ ಕಳಿಸಬೇಕು ಓಡೆ ನೋತೊಂದು ಅಡೆ ಮುಟ್ಟ ಬೋದು ಬಿಡ್ತಾ ಇದೆ ಮನದಲ್ಲಿ ಗುರುಕುಲ ಮಂಡ್ಯ ಜೋರಿದ್ದಾನ ಅಂತ ಒಬ್ಬ ಎನ್ನ ಲೆಕ್ಕನೆ ಪೆದತಿ ನಿನ್ನನ್ನೇ ನೀನು ಉದ್ಘಾಟಿಸುವುದು ನೀನು ಜೋರಿದ್ದಿ ಅಲ್ವ ಹಾಗಿದ್ರೆ ಈಗ ಏನು ಮಾಡ್ತಾನೆ ನಿನ್ನ ಮಗ ಬೇರೆ ಶಾಲೆ ಬದಿಲ್ಲ ಅಲ್ಕೊಳ್ಳದೆ ಮನೆಯಲ್ಲಿ ಸುಮ್ಮನೆ ನಿನ್ನೊಟ್ಟಿಗೆ ಕರ್ಕೊಂಡು ಹೋಗಿ ಎನ್ನೊಟ್ಟಿಗೆ ಗಣಕದ ಬೇರೆ ಹೆಂಚಿನ ನಾವು ಹಾಗಿದ್ರೆ ಮತ್ತೇನು ಮಾಡ್ತಾರೆ ಎಲ್ಲರೂ ಒಂದು ಭಜನೆ ಅಂತ ಭಜನೆ ಭಜನೆ ಭಾರಿ ಒಳ್ಳೆಯದು ಕೃಷಿ ಅಲ್ಲ ಅದು ಬಹಳ ಒಳ್ಳೆಯದು ಅದರಲ್ಲಿಯೂ ಸಾವಯವ ಕೃಷಿ ಆದ್ರೆ ಮತ್ತೂ ಒಳ್ಳೆಯದು ಭಜನೆ ಕೃಷಿ ಅಲ್ವಾ ಉಂಡೆ ಬದನೆ ಅಲ್ಲ ಉದ್ದದ ಬದನೆ ಉಂಡೆ ಬದನೆ ಮತ್ತೆ ದೇವೇನ ದುರ್ಕುಲ ಒಂದು ತಾಳ ಬಟ್ಟೊಂದು ಮಾಡ್ಬೇರತಿ ಅದಕ್ಕೆ ಭಜನೆ ಅಂತ ಹೇಳುದಲ್ವಾ ಭಜನೆ ಭಜನೆ ಅಂತ ಹೇಳ್ತಾರೆ ಭಜನೆ ಅಂತ ಪುಜಲ್ ದಾಟುಕುಲ ಅದು ಬೇರೆ ಭಜನೆ ಆಯ್ತಾ ಅದು ನಿನ್ನಂತವ್ರು ಮಾಡುವ ಭಜನೆ ಭಜನೆ ದೇವರ ಭಜನೆ ದೇವರೆಲ್ಲ ಗಾಡಿ ಪೂಜೆ ಬೇರೆ ಯಾಕೆ ವಾರ ಒಂಜಿ ದೇವಿ
ಬದಲಾವಣೆ. ಈಗ ಯಾವ ದೇವರು? ಇತ್ತ ಮಾತ ದೇವರು ಮುಗಿದು ಮುರನ್ ಹಿಡಿದು ಕಲ್ಮಂತ ದೇವರನ್ನ ಪದ್ಯನ. ಯಾವ ದೇವರು? ಹನುಮಂತ. ಹನುಮಂತ ಅಲ್ವೇನು? ಹನುಮಂತ ದೇವರು. ಹನುಮಂತ ದೇವರ ಭಜನೆಯನ್ನು ಮಾಡ್ತಾ ಇದ್ದಾನೆ. ಒಳ್ಳೆ ಮಾಡ್ತಾನೆ. ಹೇಳ್ಬೋದು. ಗುಡ್ಡೆ ಬೇಗ ಬರ್ತೇನೆ ತುಳಿದ ಬಾಯಿ ತುಂಬಿದೆ. ಬಾಯಿ ಯಾಕೆ ನೋಡುದು? ಈ ಭಜನೆಯನ್ನೆಲ್ಲ ಕಿವಿಯಲ್ಲಿ ಕೇಳುದು, ಬಾಯಿ ನೋಡಿದ್ರೆ ಹೇಗೆ? ಬಾಯಿ ಬಂದು ನಗತ್ತು ನಗಂದ್ರೆ ನಮ್ಮನೆ ಗೊತ್ತಾಗ ಅಲುಗಾಡದು ನೋಡುವಾಗ ನಿನ್ಗೆ ಅರ್ಥ ಎಲ್ಲಿರುವೆ ತಂದೆ ಬಹಾರೋ ಮಾರುತಿ, ಎಲ್ಲಿರುವೆ ತಂದೆ ಬಹಾರೋ, ಎಲ್ಲಿರುವೆ ತಂದೆ ಬಹಾರೋ ಮಾರುತಿ, ಎಲ್ಲಿರುವೆ ತಂದೆ ಬಹಾರೋ, ಅಂಚಿ ಇಂಚಿ ತೂಪುತಿ ಕಾಡು ತಲೈ ಪೋಪುತಿ, ಒಂಜಿ ಕಟ್ಟ ಕಣಕ ಕೊಳತು ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಬಹಾರೋ ಮಾರುತಿ, ಎಲ್ಲಿರುವೆ ತಂದೆ ಬಹಾರೋ. ಇದು ಬೇಡ, ಇಲ್ಲಿಗೆ ಸಾಕು. ಇದು ಹನುಮಂತ ದೇವರ ಭಜನೆ. ದೇವರ ಭಜನೆ ಮಾಡ್ತಾನೆ ಅಂತ ನಿನ್ನ ಎಣಿಕೆ, ಆದ್ರೆ ಸತ್ಯ ಹೇಳಬೇಕು, ಅವ ದೇವರ ಭಜನೆಯನ್ನು ಮಾಡ್ತಾ ಇರುವುದಲ್ಲ, ಅವನ ತಂದೆಯಾದಂತಹ ನಿನ್ನನ್ನು ಅವ ಮಂಗ ಮಾಡ್ತಾ ಇದ್ದಾನೆ. ವಾಸ್ತವ ಸಂಗತಿ ಹಾಗುಂಟು. ಅಪ್ಪನಾದಂತಹ ನಿನ್ನನ್ನು ನಿನ್ನ ಮಗ ಮಂಗ ಮಾಡ್ತಾ ಇದ್ದಾನೆ. ಅದಕ್ಕೆ ಆಧಾರ ಉಂಟು. ಮಾರುತಿ ಅಂದ್ರೆ ಏನು ಅರ್ಥ? ಹನುಮಂತ ದೇವರು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಮಾರುತಿ ಅಂದ್ರೆ ಮಂಗ ಅಂತ ಅರ್ಥ ಉಂಟು. ಮಂಗ ಅಂತ ಈಗ ನೋಡು, ಸರಿಯಾಗಿ ಕೇಳು. ಎಲ್ಲಿರುವೆ ತಂದೆ ಬಾರು ಓ ಮಂಗನೇ, ಎಲ್ಲಿರುವೆ ತಂದೆ ಬಾರು, ಅಂಚಿ ಇಂಚಿ ತೂಪುತಿ ಕಾಡುದುಳೈ ಪೋಪುತಿ, ಒಂಜಿ ಕಟ್ಟ ಕನಕ ಕನತದು ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಬಾರು ಓ ಮಂಗನೇ, ನಿನ್ನನ್ನು ನಿನ್ನ ಮಗ ಮಂಗ ಮಾಡಿದ. ಓ ಮಗ ಮಗ ಆಗ್ಲಿ, ಹಾಗಿದ್ರೆ ಸಣ್ಣ ಸಂಸಾರ, ಒಬ್ಬಳ ಹೆಂಡತಿ ಒಬ್ಬ ಮಗ ಆಗ್ಲಿ. ಹೇಗುಂಟು ಜೀವನ? ಎಂಚಿನ ಜೀವನ ಏತು ಇರುವಾಗ ಬಂದಿಲ್ಲ. ಯಾವ ಜಿಲ್ಲೆ ಯಾವ ದುರಾಭ್ಯಾಸ ಏನಿಲ್ಲ. ಅಂಚಿನ ಜಾಂಡ ಒಂಜ ನಮ್ಮ ಈ ನೆಟ್ಟಿದ್ದೆ ಪುದಾರ್ದು ಬದುಕೋಡ ಒಂಜ ಸೆಟ್ರ ಅವ್ರು ಮೆರೆದಿನ ಭಟ್ರ ಅವ್ರು ಬಾರಿ. ಹೌದಾ? ಶೆಟ್ಟಿ ಅಲ್ಲ, ಶೆಟ್ಟಿಗಾರ. ಆದ್ರೆ ಮಕ್ಕ ಜೀವನ ಮಾಡುವ ಓಡೆ ಮಕ್ಕ ಕುಟುಂಬ ಮಾತಾಡೋದು. ಹಾಗಿದ್ರೆ ಮಗನೊಂದಿಗೆ ಜೀವನ ಮಾಡ್ತಾ ಇದ್ದ. ಸಮಸ್ಯೆ ಉಂಟು, ಸಮಸ್ಯೆ ಇದ್ರೆ ಯೋಚಿಸಬೇಡ, ಚೆನ್ನಾಗಿ ದುಡಿ. ಮತ್ತು ನಿನಗೆ ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕಾಗ್ಲಿಲ್ಲ ಅಂತ ಆದ್ರೆ ನೇರವಾಗಿ ನನ್ನ ಅರಮನೆಗೆ ನೀರು ಬರೋದು ಬೇಡ. ಯಾಕೆ ಗೊತ್ತುಂಟ? ನಿನಗೆ ಸೌದೆ ಮಾರುವ ಕೆಲಸ ಉಂಟಲ್ಲ, ನಿನ್ನ ಹೆಂಡತಿಯ ಪುರುಸೊತ್ತಿಲ್ಲ, ಅವಳನ್ನು ನನ್ನ ಬಳಿಗೆ ಕಳುಕು, ನಾನು ವ್ಯವಸ್ಥೆ ಮಾಡ್ತೇನೆ. ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹು, ನಾನು ವ್ಯವಸ್ಥೆ ಮಾಡ್ತೇನೆ. ಅಪಾರ್ಥ ಕಲ್ಪಿಸಬೇಡ, ಹಾಗೆಲ್ಲ ಯೋಚಿಸಬೇಡ. ನಿನ್ನ ಹೆಂಡತಿ ಅಂದ್ರೆ ನನಗೆ ಹೇಗೆ? ನನಗೆ ತಂಗಿ ಇದ್ದ ಹಾಗೆ, ನನಗೆ ಮಗಳಿದ್ದ ಹಾಗೆ. ಹಾಗೆಲ್ಲ ಹೇಳಬಾರ್ದೇನು? ನಾವು ಅಪಾರ್ಥ ಕಲ್ಪಿಸರವಲ್ಲ ಅಂದ್ರೆ ಅಪಾರ್ಥ ಶಬ್ದವನ್ನು ಬಾತಿರಲಿ. ನಾವು ಹಾಗೆಲ್ಲ ಹೇಳುವವರೇ ಅಲ್ಲ. ಅಂದಪ್ಪ ಏನು ಕನಕುಮಾರ್ನ ಯಾದಪ್ಪಣ್ಣ ಇಂಕ ಬಾಜನ ಪಂದನಗನೆಲ್ಲ ಜಾಪದವೇ ಏನು ಗೊತ್ತಾಗ ಕಾಯಿಗಾಜಿ ಪುದನ ಕೋರಿ ಮೀನಿದನದವ ನನ್ನ ಪರಿಚಯ ಎಲ್ಲಿ? ನಾನು ಯಾವ ಜಾತ್ರೆಗೆ ಇದುವರೆಗೆ ಹೋಗ್ಲಿಲ್ಲ. ನಾನು ಹೋಗ್ಲೇ ಇಲ್ಲ. ಇತ್ತಾರಣ್ಣ ಇರ್ಲ ಇರ್ನ ಗುಡಿಯತ್ತಿರ ಒಟ್ಟು ದೇವರಾಣೆ ಹೇಳ್ತೇನೆ, ನನ್ನ ಹೆಂಡತಿಯನ್ನು ಕರೆದುಕೊಂಡು ಇದುವರೆಗೆ ನಾನು ಯಾವ ಜಾತ್ರೆಗೂ ಹೋದದಲ್ಲ. ಅಪಗಂಡ ನಿನ್ನ ಅಭ್ಯಾಸವನ್ನು ನನ್ನ ಮೇಲೆ ಹೇರಬೇಡ. ಹತ್ತಿರ ಮನೆಯವನ ಹೆಂಡತಿಯನ್ನು ಕರೆದುಕೊಂಡು ಹೋಗುದು ಹಾಗೆಲ್ಲ ಹೇಳಬಾರದು. ಮತ್ತೇನು? ದಿನಾಲ ಇಲ್ಲಡೆ 500 ಸಾರ ಕೊರ್ನಾಗ ವಾರಡರ ಬರಿತಿಲ್ಲಡೆ 500 ಕೊರ್ರಿ ಮಣ್ಣಲ್ಲಿ ಸೇರುತ್ತಾವು. ಆದ್ರೆ ಕೆಲವರದ್ದು ಏನಾಗುತ್ತದೆ ಗೊತ್ತುಂಟ? ಮನೆಗೆ ಬಿಡುದು 50-100 ಆಗ್ತದೆ, ಹತ್ತಿರ ಮನೆಗೆ 500,000. ಮನೆಯಲ್ಲಿ ಸರಿಗಟ್ಟು ಊಟ ಇಲ್ಲದಿದ್ರೆ ಹತ್ತಿರದ ಮನೆಯಲ್ಲಿ ಊಟ ಮಾಡುವುದಲ್ಲ, ಬೇಕಾದ ಸಾಹಿತ್ಯವನ್ನೆಲ್ಲ ಬರಮಾಡಿಸಿಕೊಂಡು ತರಿಸಿಕೊಂಡು ಚೆನ್ನಾಗಿ ಅಡುಗೆಯನ್ನು ಮಾಡಿ ಮನೆಯಲ್ಲಿಯೇ ಊಟ ಮಾಡುವ ಪ್ರಯತ್ನ ಮಾಡಬೇಕು. ಯಾಕೆ? ದಿಕ್ಕೆಲ ಸಮಾಜಿನ ಒಲ್ಪಾಟ ಅಡಿಗೆ ಮಾಡ್ಬೋದು. ದಿಕ್ಕೆಲ ಸಮಾಜ ಹತ್ತು ಕಣಕ್ಕೆ ಸಮಾಜ ಹೊಟ್ಟೆಲ ಸಮಾಜ ಇದ್ರೆ ಪಾತ್ರೆ ಹುಡುಕೆ ಎಂಕೆ ಸಮಾಜಿ ನೀರಲ್ಲಿ ತೂತೆ ಎಲ್ಲಿ ಜಾತ್ರೆದಲ್ಪ ಏನು ಮಾಡ್ತಾ ಇದ್ದಾರೆ? ಬೇರೊಂದು ಪೊಂಜೋಳು ಉಂಟು ಬಿತ್ತಾರೆ ದೇವರನ್ನ ಬಲಿ ಬೋನದ ಎದುರು ದಿಂಚೆ ಪೋಂದಿದ್ದಾರೆ. ದೇವರ ಮುಂದೆ ಕುಣಿಯುವ ತಟ್ಟಿಗಾಯ ಬೇತಾಳ ಅಂತ ಭಾವಿಸಿದ್ಯಾ? ಇದು ರಾಜ್ಯ ಯಾವುದು ಅಂತ ಗೊತ್ತು? ರಾಜ್ಯ ಸುನೀತಾ. ಸುನೀತಾ ನಿನ್ನ ಅಜ್ಜಿ ಶೋಣಿತಾಪುರ.
ಇಲ್ಲಿಗೆ ನಾನು ನಾಥ. ನಾತಂದು ಎಕಡೆ ಬರ್ತಾರೆ ಏನು? ಬೇಗಾರ ನಾತ ಯಾರ್ದು? ನಮ್ಮ ಬೆವರೆಲ್ಲ ವಾಸನೆ ಬರುದಲ್ಲ, ನಮ್ಮ ಬೆವರೆಲ್ಲ ಪರಿಮಳ ಬರುದು. ಈ ಬೆವರು ವಾಸನೆ ಬರುದು ಹೇಗೆ ಗೊತ್ತುಂಟ? ತಾಮಸಿಕವಾದ ಆಹಾರವನ್ನು ಸೇವಿಸಿದ್ರೆ ಬೆವರು ವಾಸನೆ ಬರುದು, ಸಾತ್ವಿಕವಾದಂತ ಆಹಾರವನ್ನು ಸೇವಿಸಿದ್ರೆ ಬೆವರು ವಾಸನೆ ಬರುವುದಿಲ್ಲ. ಒಂದು ವೇಳೆ ಪರಿಮಳ ಬರುವುದಕ್ಕೂ ಸಾಧ್ಯ. ಅನ್ನ ತಿನ್ಪುಣ ಪರಿಮಳ ತಿಂತಿದ್ದೇನೆ ಬೇಕಾದ್ರೆ ಪರಿಮಳ ಮತ್ತೆ ಪರ್ಪುಣಂತೆ ಪರಿಮಳ ತಿನ್ಬರೋಣ ಬೇಕಾದ್ರೆ ಅದೇ ಯಾವ್ದ ಕುಡಿಯುವಂಥದ್ದು? ಚಿತ್ತಪುರಿತ ಪರಿಮಳದ ಮಲ್ಲಿಗೆದ ಪರಿಮಳದ ಇಲ್ಲಿಗೆ ನಾಥ ಅಂತ ಹೇಳಿದರೆ ಈ ಶೋಣಿತಾಪುರಕ್ಕೆ ಒಡೆಯ ಅರಸನು ದಾರಿಗಾಸುರ ಅಂತ ನನ್ನ ಹೆಸರು. ಬಾರಿಗಲ್ಲ, ಬಲ್ಲಾಳ, ದಾರಿಗಾಸುರ. ಈಗ ಕೆಲವು ಕ್ಷಣಗಳಿಗೆ ಮುಂಚಿತವಾಗಿ ಇಲ್ಲೊಂದು ಡಂಗುರ ಕೇಳಿಲ್ಲ. ಬಾಗಿಲುದು ನೀನು ಡಂಗುರ. ಮಹಾರಾಜರು ರಾಜಮಾರ್ಗದಲ್ಲಿ ಮುಂದುವರಿಯುತ್ತಿದ್ದಾರೆ. ಯಾರು ಅಡೆತಡೆಗಳನ್ನು ಒಡ್ಡಬಾರದು, ಎಲ್ಲರೂ ಬದಿಗೆ ಸರಿಯತಕ್ಕದ್ದು. ಮತ್ತೆ ಯಾಕೆ ಹೋಗ್ಲಿಲ್ಲ? ಒಳ ರಸ್ತೆಗಳಿಲ್ವೇನು? ಚರಂಡಿಗಳಿಲ್ವ? ಕೇರಿಗಳಿಲ್ವ? ಅಲ್ಲೇ ಹೋಗಿ ನೀವು ಕನ್ನಡ ಚಂಚತ್ತಿನ ಮಾರ್ಗ ನಿಕ್ಲೆ ಒಳ ರಸ್ತೆ ಗುಂಡಿ ಗುರುಪದ ಮಾತ ಮಾರ್ಗಗಳು ನಿಮಗೆ ಕಾರಣ ಉಂಟ. ನಾವು ರಾಜಕೀಯದವರು, ಜವಾಬ್ದಾರಿ ನಮಗುಂಟು. ರಾಜಕೀಯ ಮಾತ್ರ ಬಾರಿ ಏನು ಅಂಚೇರಿಗೆ ನನ್ನೊಂದು ಸಾರಿ ತಂಗಿ ಒಳ್ಳೆ ರೀತಿ ಮತ್ತೆ ಕಾಲಿನ ಬೈಯಂತ ಸಂಕೊಳ್ಳಿ ಮಾತ್ರ ತಿನ್ನೋಣ ನಾಳೆ ಗಾಡಿ ಪಾಡು ಡಬ್ಬ ಗೆಟ್ಟೆ ಮುದಾರಲಾರ. ಈಗ ನನಗೆ ಗತಿ ಇಲ್ಲದೆ ನಾನು ಅಂಗಿ ಹಾಕ್ಲಿಲ್ಲ ಅಂತ ನಿನ್ನ ಯೋಚನೆ. ಇದು ನನ್ನ ಶೈಲಿಯ ಶೈಲಿ, ನನ್ನ ಶೈಲಿ ಹೀಗೆ. ನೋಡಿಲಿ, ನನಗೆ ಗತಿ ಇಲ್ಲದಲ್ಲ. ಓ ಇದನ್ನು ನೋಡಂತೆ. ಈಗ ಇದೇನು ಅಂತ ಗೊತ್ತುಂಟ? ಇದು ಪಚ್ಚ ವಜ್ರ, ಇದು ವಜ್ರ ಖಚಿತವಾದದ್ದು. ಇದನ್ನೊಂದು ಮಾರಿದ್ರೆ ಉಂಟಲ್ಲ 10,000 ಅಂಗಿ ನನಗೆ ಹಾಕಬಹುದು, ಅಷ್ಟು ಬೆಲೆ ಬಾಳುವ ವಸ್ತು ಇದು. ವಜ್ರ ಖಚಿತವಾದ ಇದು ನೀನು ಧರಿಸಿದ್ರೆ ಮರದದು, ನಾನು ಧರಿಸಿದ ಕೂಡಲೇ ವಜ್ರ. ಹಾಗೆಲ್ಲ ಕೇಳಬಾರ್ದ, ಅದು ಅಪಶಕುನ. ನೀವು ದೂರವಾ ಹೊರಟದ್ದು ಪುನಃ ಹೇಳುದು ಅದನ್ನು. ಯುದ್ಧಕ್ಕಾಗಿ ಹೊರಟದ್ದು. ಯಾಕೆ ನಗುತ್ತಾ ಇದ್ದೀಯ? ಇಂದು ಪೆಟ್ಟು ಮಾಡ್ಕೊಂಡ ಜೀವನ ಬಂಜಿತ್ತಲೇ ತೊಟ್ಟೆಗೆ ನೀರು ತಿಂಜ ಪೆಟ್ಟು ಮಾಡ್ತದ ತೊಟ್ಟೆಗೆ ನೀರು ತಿಂಜ. ಅದೇನು ತೊಟ್ಟೆ ಅಂತ ಹೇಳಿದ್ರು? ತೊಟ್ಟೆ ಅಂತ ಹೇಳಿದ್ರು ಬಲೆ ಎಂಟೊಂದಿರಾಡು ಮುಜಿ ತೋಜ ಆಗ ಕಾಣ್ತದ. ಹೆಚ್ಚಿನ ಆತ್ಮ ಯುದ್ಧ ಮಾಡುವುದಕ್ಕೆ ಶರೀರ ಬೇಕೇನೋ? ಆತ ಸ್ಥೂಲ ಕಾಯದವನಾಗ್ಲಿ ಕೃಷಕ ಕಾಯದವನಾಗ್ಲಿ ಯುದ್ಧ ಮಾಡುವುದಕ್ಕೆ ಅದು ಮುಖ್ಯವಲ್ಲ. ಯುದ್ಧ ಮಾಡುವುದಕ್ಕೆ ಬೇಕಿರುವುದು ಏನು? ಶರೀರವಲ್ಲ, ಮನೋಬಲ. ಶರೀರ ಬಲ ಅಲ್ಲ, ಮನೋಬಲ. ವಿರೋಧಿಯ ಶಿರಸ್ಸನ್ನು ಛೇದಿಸುತ್ತೇನೆ, ವಿರೋಧಿಯ ನಾಶವನ್ನು ಮಾಡ್ತೇನೆ ಎನ್ನುವಂತ ಛಾತಿ ಹಠ. ತಂಕ ಬಲ್ಲೆ ಗಟ್ಟಿಬೋದು ಕಳಿಜ ಕರಿಯಾಟ ಅಂತ ಎದೆಗುಂಡಿಗೆ ಹಾಗೆಲ್ಲ. ಆ ಎದೆಗುಂಡಿಗೆ ಗಟ್ಟಿದ್ರೆ ವಿರೋಧಿಯೊಂದಿಗೆ ಯುದ್ಧ ಮಾಡುವುದು. ಅಪಶಕುನದ ಮಾತನಾಡ್ತಾ ಇದ್ದೇನೆ. ಹಿಂದೆ ಬಂದೇ ಬರುತ್ತೇನೆ, ಯುದ್ಧವನ್ನು ಗೆದ್ದು ಬರುತ್ತೇನೆ. ಒಂದು 10 ದಿನ ಕಳೆಯಬಹುದು. 10 ದಿನ ಪರಿಹಾರ ಆಯ್ತು ನಮ್ಮೇಲೆ ಪಾತ್ರಾಡ ಮಧ್ಯಾಹ್ನ ಮಾತ್ರ ತಪ್ಪಾರಲ್ಲಿ ಅದ್ಯಾಕ ಅವನ್ನ ಕಕ್ಕೆ ನುಪ್ಪು ದಿಪ್ಪುನ ಕ್ರಮ 20 ದಿನ ಕಕ್ಕೆ ಮುಟ್ಟಂದು ಈಗಿನ ಎಂತ ಮುಖ ನಾಳೆ ಅಂತ ಹೇಳ್ತಿಂತ. ಅದು 12 ಅಂತ ಹೇಳುವುದಕ್ಕೆ ಆಗುದಿಲ್ಲ. 1-2 ದಿನ ಹೆಚ್ಚಾಗುವುದು, ಕಡಿಮೆ ಆಗುವುದು. ಮನೆ ಪದ್ರಾಡಕ್ಕೆ ಪರಿಹಾರ ಸುಧಾರ 14 ಜನ ಬೈಗಾಡಿ ನಿನ್ ತಪ್ಪಾರಲ್ಲಿ ಅವತ್ತು ಉಲಾಯಿಲೆ ಪೇರುಂಡಕ್ಕೆ ದಿನ ಕೋರಿ ಪುಂಡಿ ಮತ್ತೆ ಆಳ 20 ಜನ. ಏನು ಹೇಳ್ತಾ ಇದ್ದೀಯಾ? ನಾವು ಕೋಳಿ ಪುಂಡಿ ಏನು ಹೇಳ್ತಾ ಇದ್ದೀವಿ? ನನಗೆ ಅರ್ಥ ಆಗುದಿಲ್ಲ. 14 ಜನ ಬೈಯಾಡ್ ಬಲ್ಲಿ ಉಂಟಾಯಿನ ಕಂಪೌಂಡ್ ಕರ್ನಾಟಕ ಅಂತ ಜಾಪ. ನಾವು ಬ್ರಾಹ್ಮಣರು, ನಮಗದೆಲ್ಲ ಅರ್ಥ ಆಗುದಿಲ್ಲ. 13, 16 ಕೋಳಿ ಪುಂಡಿ ನಿಲ್ಲಿಸಿದ ಕಂಬ ಇಂಥದೆಲ್ಲ ಬ್ರಾಹ್ಮಣರಿಗೆ ಅರ್ಥ ಆಗುದಿಲ್ಲ. ಗೊತ್ತಾಯ್ತಲ್ಲ? ಅವು ಕಿತ್ತೆ ಮತ್ತೆ ಕೆಲವು ಪ್ರಾಣಿಯರಿಗೆ ಪಕ್ಕ ಅಂತ ಜಾಬ್ ಅವು ಪಡಿ ಇರು ಬರ್ತಾರಪ್ಪ ಮನೆ ಜೀರತ್ತು ಚೂರು ಕಣಕದ ಗಟ್ಟ ಪತ್ತೊಣ್ಣೆ ಯಾನ್ಪಿದ್ದಾರೆ ಬಟ್ಟೆಗಳಿಗೆ ಹಾಕು. ಮತ್ತೆ ಇದೇನು ಸಂಸ್ಕಾರ ಬಟ್ಟೆಗಳಿಗೆ ಹಾಕು ಅಂತ ಬಟ್ಟೆಗೆ ತಿರ್ತು ಮಾಡಿ ಅಲ್ಲಿ ನೀರು ರಾಜಕ್ಕೆ ಎನ್ನ ಹಂಚೊಂಡು ಇಂಚೊಂಡು ಬಂದರು ಇತ್ತೆ ಎನ್ನ ಮುಂಡು ಎಂಕ ತುತ್ತದು ಎಂಕ ದೇರ್ತು ಕಟ್ಟೆ ಅಧಿಕಾರ ಹೆಚ್ಚಿನ ರಾಜಕ್ಕೆ ನಾವು ಹೌದೇನೋ? ಇದೆಯವರು ಕೊಟ್ಟು ಎನ್ನ ದುಡ್ಡು ಒಳಗೆ ಹಾಕಿದ್ದು ಯಾನೇ ದುಡ್ಡು ಕೊಟ್ಟು
ಹಾಗಿದ್ರೆ ಎಲ್ಲವೂ ನೀನೇ ಹಣ ಕೊಟ್ಟದ್ದು ಎನ್ನುವ ಕಾರಣದಿಂದ ಎಲ್ಲವನ್ನು ಕಳಚಿ ಸಾರ್ವಜನಿಕ ಪ್ರದೇಶದಲ್ಲಿ ನೀನು ಹೋಗುವುದಕ್ಕೆ ಸಿದ್ಧರಿದ್ದೀಯ. ಮನಸ್ಸು ನನ್ನ ಇಲ್ಲಿ ಕಟ್ಟಣದ ಕಳೆದಾಗ್ಬಿಡುತ್ತೆ ಹೌದಾ? ಹಾಗಿದ್ರೆ ನಮ್ಮದಾದಂತಹ ವರ್ತನೆಯಿಂದ ಇನ್ನೊಬ್ಬರಿಗೆ ಬೇಸರ ಆಗಬಾರದು, ಆ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ಗೊತ್ತಾಯ್ತಲ್ಲ? ಅಧಿಕ ಪ್ರಸಂಗಿ. ಈಗ ನಿನ್ನಲ್ಲಿ ಹೇಳ್ತಾನೆ, ನಿನ್ನ ಅಪ್ಪನ ಮುಂದೆ ನೀನು ಬಟ್ಟೆ ಎತ್ತಿ ಕಟ್ತೀಯ. ಹಾಗಿದ್ರೆ ನೀನು ಉದ್ಧಾರ ಆಗ್ಲಿಕ್ಕಿಲ್ಲ. ನಾನು ನಾಡಿನ ಅರಸನಿದ್ದೇನೆ, ನನ್ನ ಮುಂದೆ ನೀನು ವ್ಯವಹರಿಸುವಾಗ ಆ ರೀತಿಯಲ್ಲಿ ವ್ಯವಹರಿಸಬೇಕೇನು? ಕಾಡಿನಲ್ಲಿ ನಿನ್ನ ತಲೆ ಮೇಲೆ ಹೇಗಿಟ್ಟೆ? ಅಲ್ಲಿ ಮರ ಉಂಟಲ್ಲ, ಎತ್ತಿ ಕಟ್ಟು. ಒಂದು ಇಷ್ಟು ಮಾಡದಿದ್ರೆ ನಾನು ದಾರಿಗಾಸನಾಗ್ತೇನೆ. ಯಾಕೆ? ಬೇಗ ಬೇಗ ಇದೇನ ನಿನ್ನ ಆಟ? ಇದೇನು ಬಹಳ ಕಷ್ಟಪಟ್ಟೆ ಅದನ್ನು ಹೊರುವುದಕ್ಕೆ. ಈಗ ಬೆಕ್ಕಿನ ಮರಿಯನ್ನು ಎತ್ತಿಕೊಂಡು ಹೋದಾಗ ಹೋದೆ ಒಂಜಿ ಕ್ಷೇತ್ರ ಮಾತ್ರ ಅಣ್ಣಪ್ಪ ಸ್ವಾಮಿ ಬರ್ತಾನೆ. ಸರಿ ಆಯ್ತು. ಒಂಜಿ ಆಜನ ಒಂದು ಅಭಿನಯ ತುದಿ ಎಂಕ್ಲ ಅಂತಾನೆ ಮಾಡ್ಕೋ. ಏನು ಅಭಿನಯ? ಅವನೇ ಅವು ಒಂಜಿ ಶಿವಲಿಂಗ ಮುಖಾರಿಗೆ ಸಿಂಹಾಸನ ಆ ಶಿವಲಿಂಗನು ಅಣ್ಣಪ್ಪ ಬೇರೆ. ಅಣ್ಣಪ್ಪ ಸಾಧಾರಣ ಈರೇಡ್ತಲ ಬರ್ತಿತ್ತು ನಿಜವ. ಅದಕ್ಕೂ ದೆಪ್ಪೆರೆ ಆಯ್ನೆ ಜೊತೆ ಊರ್ಜು 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 ಊಟದ ಕಡೆಗೆ ಮುಡ್ದುಕೊಂಡು ಅವಳೆಲ್ಲ ಎತ್ಕೊಂಡೆ. ನೀನು ಅರ್ಧ ದೆಪ್ಪೆರೆ ಬಳ್ಳಿ ಮಾರೆ ಅವ ಅಲ್ಪನೆ ಇಪ್ಪಾಡಿ ಉಳ್ಳಾಡಿ ಐನಾಜುಂಡ ಇನ್ನೊಂದು ಜತ್ತು 19 ಅದು ಒಳಗಿಂದ ಹೇಳಿದ್ದಲ್ಲ, ಶರೀರ ಮಾಡಿ ಉಳ್ಳಾಡಿ ಎತ್ಕೊಂಡೆ ಆಗಲಿ ಅಂಡೆ. ಅಣ್ಣಪ್ಪ ಸ್ವಾಮಿ ಮುಡ್ದುಕೊಂಡು ಆ ಬಂಡ್ದುಕೊಂಡೆ. ಅಣ್ಣಪ್ಪ ಸ್ವಾಮಿ ಬೋಯ್ ಬೆಟ್ಟಿಗೆ ಮೇಲೆ ಅಂಚಿಡ್ತಿ ಹೆಂಗ ನಿದ್ರೆ ಎಲ್ಲ ಬೀರ್ಲಿ ಏನ್ ಕಾತಂದಿತ್ತೆ. ಎಂಚ ತುಕ್ಕ ಮುಕ್ಕಳು ನನ್ನ ಎಂಚ ಆಟ ಮಾಡ್ತೀರಿ ಶಿವಲಿಂಗ ಉಂಟಂತ ಮುಕ್ಕಲಿಗೆ ಅಂತ ಗೊತ್ತು ಬೇರೆ ಮಣಂಗದಂತೆ ತೆರೆ ಹೋಯ್ತು. ನಿನ್ನ ಹಾಗೆ ಏನಾದ್ರು ಕಡೆ ಉಂಡಿ ಆಯ ಬತ್ತನೆ ಬೇರೆ ಶಿವಲಿಂಗೊಂಡು ನಾಯ್ದಕ್ಕೆ ನಿಂತ್ಕೊಂಡೆಲ್ಲ ಕಿಂಚ ಬತ್ತೊಂದು ಬಲ್ತನೆ. ಅಣ್ಣಪ್ಪ ಸ್ವಾಮಿಗೆ ಕೀಳುವುದಕ್ಕೆ ಸಾಧ್ಯವಾಗದ ಶಿವಲಿಂಗವನ್ನು ತೆರೆ ಎಳೆಯುವ ಬೆಕ್ಕಿನ ಮರಿಯನ್ನು ಎತ್ತಿಕೊಂಡು ಹೋದ ಹಾಗೆ ಹೋದ. ಅಣ್ಣಪ್ಪಗೂ ಕೊನೆಯ ಒಂದಿನ ಲಿಂಗೋನು ತೆರೆ ಇಪ್ಪುಣ ಒಣ್ಣಪ್ಪೆ ಬತ್ತದ ಪಾತೊಂದು ಪೋಯಿನತ್ತೆ. ಅದು ಆಟ ಆಟ ಅದು ಆಟ ಉಂದುಲ ಆಟನೇ ಬುಕ್ಕೆ ನೀನು ಚಲನಚಿತ್ರನ ರಸಿಕನಿದ್ದಿ ಏನಾಗಲಿ ರಾಜ ಚಾವಡಿಗೆ ಬಾ ಏನು ಯಾನ ರಸಿಕೆ ನಮ್ಮೆ ಮಲ್ಲ ಕುದುಕಿಯ ಬೇರೆ. ಅದೇ ಹೇಗ ನಿನ್ನ ಅಪ್ಪ ಕುದುಕಾದ್ರೆ ನೀನು ಕುದುಕಾಗ್ಬೇಡ, ನೀನು ರಸಿಕ ಆಗುದೇ. ಅವು ಹರಿ ಕಡೆಯಿಂದ ಬಂದವನ ಕಡೆಯಿಂದ ಹರಿ ಬರ್ಬಿಡಿ. ನಿನ್ನ ಅಪ್ಪ ಸರಿ ಕಡೆಯಲಿಲ್ಲ ಅಂತ ಕಾಣ್ತ ಅಂಚನೆ ಅರ್ಥ ಬರ್ತಾ ಇದ್ರಿ. ಈ ಓಡಬಿದ ಈ ಬರಂದಿ ಮುಂದುವರಿಯುತ್ತೆ.